ಹಲೋ, ವೆಲ್ಕಮ್ ಟು ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್. ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಕ್ಲಾಕ್ ಪಾರ್ಟ್ 2 ವಿಡಿಯೋನ ಮಾಡೋಣ. ಸೊ ಆಲ್ರೆಡಿ ಕ್ಲಾಕ್ ಪಾರ್ಟ್ 1 ವಿಡಿಯೋ ಮಾಡಿದೆ. ಅದರಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸಸ್ ಇರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವು. ಸೊ ಯಾರ್ಯಾರು ಈ ವಿಡಿಯೋ ಫಸ್ಟ್ ನೋಡ್ತಾ ಇದ್ದರು ಅವರೆಲ್ಲ ಪಾರ್ಟ್ 1 ವಿಡಿಯೋ ನೋಡ್ಕೊಂಡು ಬನ್ನಿ. ಯಾಕಂದರೆ ಡೈರೆಕ್ಟಾಗಿ ಈ ವಿಡಿಯೋ ನೋಡಿದರೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ಲೀಸ್ ನಾ ರಿಕ್ವೆಸ್ಟ್ ಮಾಡೋದು ಏನಂದರೆ ಫಸ್ಟ್ನೇ ವಿಡಿಯೋ ಪಾರ್ಟ್ 1 ನೋಡಿಕೊಂಡು ನೆಕ್ಸ್ಟ್ ಈ ವಿಡಿಯೋಗೆ ಬನ್ನಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಕ್ಲಾಕ್ ಒಳಗಡೆ ನಿನ್ನೆ ಕ್ಲಾಸ್ ಒಳಗಡೆ ನಾವು ಏನು ಮಾಡಿದ್ವಿ ಅಂದ್ರೆ ಮಿರರ್ ಇಮೇಜ್ ಅನ್ನುವಂಥ ಟಾಪಿಕ್ಸನ್ನು ಕ್ಲಿಯರ್ ಆಗಿ ತಿಳ್ಕೊಂಡಿದ್ವಿ, ಹೌದಾ? ಇವತ್ತಿನ ವಿಡಿಯೋ ಒಳಗಡೆ ವಾಟರ್ ಇಮೇಜ್ ಅಂತಕ್ಕಂಥ ಟಾಪಿಕ್ಸನ್ನು ಕ್ಲಿಯರ್ ಆಗಿ ವಿತ್ ಕ್ವಶನ್ನು ಸಾಲ್ವ್ ಮಾಡ್ಕೊಂಡು ಬರ್ರಿ. ಏನಪ್ಪ ವಾಟರ್ ಇಮೇಜ್ ಅಂದರೆ, ಸೊ ನೀವು ಇಲ್ಲಿ ನೋಡ್ಬೋದು ಈ ಥರ ಒಂದು ಕ್ಲಾಕ್ ಇರುತ್ತೆ. ಸೊ ಮಿಡ್ ಪಾಯಿಂಟು ಫಾರ್ ಎಕ್ಸಾಂಪಲು ಒಂದು ಮಿನಿಟ್ ಮುಳ್ಳು 12 ಗಂಟೆಗಿದೆ ಅಂತ ತಿಳ್ಕೊಂಡು, ಸೊ ಅದನ್ನು ನೀವು ಯಾವುದೋ ಒಂದು ವಾಟರ್ ಸೋರ್ಸಲ್ಲಿ ನೋಡಿದಾಗ ಅದು ನಿಮಗೆ ಯಾವ ಥರ ಕಾಣುತ್ತೆ ಅಂದರೆ, ಸೊ ಅಫ್ಕೋರ್ಸ್ ಅದು ಡೌನ್ವರ್ಡ್ ಆಗಿ ಅರೌಂಡ್ 6 o'clock ಟೈಮ್ ಇರುತ್ತಲ್ಲ ಅಲ್ಲಿ ತೋರಿಸುತ್ತೆ. ಇಂಪಾರ್ಟೆಂಟ್ ಏನಂದರೆ ವಾಟರ್ ಇಮೇಜ್ ಒಳಗಡೆ ಅಪ್ವರ್ಡ್ ಆಗಿರುವಂಥ ಇಮೇಜು ನಿಮಗೆ ಯಾವಾಗಲೂ ಡೌನ್ವರ್ಡ್ ತೋರಿಸುತ್ತೆ. ಸೊ ಅದೇ ರೀತಿ ವೈಸ್ ವರ್ಸ, ಡೌನ್ವರ್ಡ್ ಇದ್ದದ್ದು ಯಾವಾಗಲೂ ನಿಮಗೆ ಅಪ್ವರ್ಡ್ ತೋರಿಸುತ್ತೆ, ಹೌದಾ? ಇದೇ ಥರನಾಗಿ ವಾಟರ್ ಇಮೇಜಲ್ಲಿ ಇನ್ನೊಂದು ಡಿಫ್ರೆನ್ಸ್ ಹೇಳ್ತಾನೆ ನಿಮಗೆ. ವಾಟರ್ ಇಮೇಜ್ಗೂ ಮಿರರ್ ಇಮೇಜ್ಗೂ ಏನು ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ, ಸೊ ಇಲ್ಲಿ ಬರ್ರಿ. ಮಿರರ್ ಇಮೇಜ್ ಆ್ಯಂಡ್ ವಾಟರ್ ಇಮೇಜ್ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಮಿರರ್ ಇಮೇಜ್ ಈಸ್ ಅ ಪರ್ಫೆಕ್ಟ್ ಇಮೇಜ್. ಇದು ನಾಟ್ ಪರ್ಫೆಕ್ಟ್. ಸೊ ನಾವು ಯಾವಾಗಲೂ ಕ್ವಶನ್ ಮಾಡುವಾಗ ವಾಟರ್ ಇಮೇಜು ಅಪ್ರಾಕ್ಸಿಮೇಟ್ ಆನ್ಸರ್ ಬರುತ್ತೆ ನಮಗೆ, ಹೌದಾ? ಅಪ್ರಾಕ್ಸಿಮೇಟ್ ಆನ್ಸರ್ ಬರುತ್ತೆ. ಹೆಂಗಂತ ನಾನು ನಿಮ್ಗೆ ಕ್ವಶನ್ ಸಾಲ್ವ್ ಮಾಡುವಾಗ ಹೇಳ್ತಾನು, ಇದನ್ನ ನೆನಪಿಟ್ಕೋರಿ. ಸೊ ಯಾವಾಗಲೂ ನಮಗೆ ಸಿಮಿಲರ್ ಅಥವಾ ಅಪ್ರಾಕ್ಸಿಮೇಟ್ ಆನ್ಸರ್ ಬರುತ್ತೆ. ಬಟ್ ಮಿರರ್ ಇಮೇಜು ಪರ್ಫೆಕ್ಟ್ ಇಮೇಜ್ ಸಿಗುತ್ತೆ ನಿಮಗೆ. ಕ್ವಶನ್ ಸಾಲ್ವ್ ಮಾಡುವಾಗ ಕೂಡ ಆನ್ಸರ್ ಪರ್ಫೆಕ್ಟ್ ಇರುತ್ತೆ ನಿಮಗೆ, ಆದರೆ ವಾಟರ್ ಇಮೇಜ್ ಹಂಗಲ್ಲ, ಹೌದಾ? ಸೊ ಅಪ್ರಾಕ್ಸಿಮೇಟ್ ಆನ್ಸರ್ ಸಿಗುತ್ತೆ. ಸೊ ಅದು ನೆಕ್ಸ್ಟ್ ಸ್ಲೈಡಲ್ಲಿ ಕ್ವಶನ್ ಸಾಲ್ವ್ ಮಾಡ್ಕೋತಾ ಹೋಗೋಣ ಬರ್ರಿ. ವಾಟರ್ ಇಮೇಜ್ ತಕ್ಕ ಕ್ವಶನ್ನ ಸಾಲ್ವ್ ಮಾಡ್ಕೋತಾ ಹೋಗೋಣ. ಸೊ ನೀವು ಇಲ್ಲಿ ನೋಡ್ಬೋದು ಫಸ್ಟ್ ಕ್ವಶನು, ಇಫ್ ದ ಟೈಮ್ ಈಸ್ 4 o'clock. ಸೊ ಟೈಮ್ ಕೊಟ್ಟಿದ್ದಾರೆ ನಮಗೆ, ಇಲ್ಲಿ ಬರ್ಕೋರಿ. 4 o'clock ಟೈಮ್ ಕೊಟ್ಟಿದ್ದಾರೆ. ವಾಟ್ ವಿಲ್ ಬಿ ವಾಟರ್ ಇಮೇಜ್? ಸೊ ನಾವು ಈಗ ಕಂಡು ಹಿಡಬೇಕಾಗಿದ್ದೇನು ವಾಟರ್ ಇಮೇಜ್. ಸೊ ಇದಕ್ಕಿಂತ ಮುಂಚೆ ಸ್ವಲ್ಪ ಟ್ರಿಕ್ಸ್ ಹೇಳ್ತೇನೆ ನಿಮಗೆ. ವಾಟರ್ ಇಮೇಜಲ್ಲಿ ಸ್ವಲ್ಪ ಒಂದೆರಡು ಸಿಂಪಲ್ ಟ್ರಿಕ್ಸ್ ಅದಾವು, ಸ್ಟಾರ್ಟಿಂಗಲ್ಲಿ ನೋಟ್ ಮಾಡ್ಕೊಂಬಿಡ್ರಿ, ಹೌದು? ಸೊ ಈಗ ಯಾವುದೋ ಒಂದು ಟೈಮ್ ಕೊಟ್ಟಿರ್ತಾರೆ ನಮಗೆ, ಅದು ಕೊಟ್ಟಾಗ ಅದು ಮಿರರ್ ವಾಟರಲ್ಲಿ ಒಂದು ಇಮೇಜ್ ಕಾಣಿಸುತ್ತೆ ನಿಮಗೆ, ಹೌದು? ವಾಟರ್ ಸೋರ್ಸಲ್ಲಿ ಒಂದು ಇಮೇಜ್ ಕಾಣಿಸುತ್ತೆ. ಅದನ್ನ ಆ್ಯಕ್ಚುಯಲ್ ಇಮೇಜ್ ಏನಂತ ಅವ್ರು ಕ್ವಶನ್ ಕೇಳ್ತಾರೆ ನಮಗೆ, ಹೌದು? ಅವಾಗ ಏನಪ್ಪ ಸಿಂಪಲ್ ಟ್ರಿಕ್ ಅಂದರೆ, 1830 ಅಂತಕ್ಕಂಥ ಒಂದು ಟೈಮು, ಇದ್ರೊಳಗಡೆ ನೀವು ಕೊಟ್ಟಿರ್ತಕ್ಕಂಥ ಟೈಮನ್ನು ಮೈನಸ್ ಮಾಡಬೇಕು. ಅಂದರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಸೊ ಅವಾಗ ನಮ್ಮ ಆನ್ಸರ್ ಸಿಗತ್ತೆ. ಇದು ಯಾವಾಗ? ಇಫ್ ಮಿನಿಟ್ ವಿಲ್ ಬಿ ಲೆಸ್ ದ್ಯಾನ್ 30 minutes. ಸೊ ಇಲ್ಲಿದಲ್ಲ 30, ಇದು 1830 ಯಾವಾಗ ಅಂದರೆ ಇದು 30ಕ್ಕಿಂತ ಲೆಸ್, 30 ಆರ್ ಲೆಸ್ ದ್ಯಾನ್ 30 ಇದ್ದಾಗ 1830 ಅಂತ ಬರ್ಕೋಬೇಕು. ಅದೇ ನಮಗೆ ಮೋರ್ ದ್ಯಾನ್ 30, ಇಫ್ ಮಿನಿಟ್ ಈಸ್ ಮೋರ್ ದ್ಯಾನ್ 30 ಇತ್ತಂದ್ರೆ, ಸೊ ನಮ್ಮ ಫಾರ್ಮುಲಾ ಏನಾಗುತ್ತೆ ಅಂದರೆ 1790.
ಇದ್ರೊಳಗಡೆ ಮೈನಸ್ ಮಾಡ್ಬೇಕು. ನಾವು ಕೊಟ್ಟಿರ್ತಕ್ಕಂಥ ಕ್ಲಾಕ್ ಟೈಮಿಂಗ್ ಏನು ಕೊಟ್ಟಿರ್ತಾರಲ್ಲ ಅದನ್ನ ಇದ್ರೊಳಗಡೆ ಮೈನಸ್ ಮಾಡಿದ್ರೆ ನಮಗೆ ವಾಟರ್ ಇಮೇಜ್ ಆನ್ಸರ್ ಸಿಗುತ್ತೆ. ಹೌದು, ಈ ಟ್ರಿಕ್ಸನ್ನು ನಾವು ಕ್ವಶನ್ ಒಳಗಡೆ ಅಪ್ಲೈ ಮಾಡೋಣ ಬರ್ರಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಲ್ರೆಡಿ 4 o'clock ಅಂತ ಬರ್ಕೊಂಡಿದ್ದೆ. ಸೊ ಸಿಂಪಲ್ ಟ್ರಿಕ್ಸ್ ಏನಪ್ಪ ಇದೆ, 4 ಇಲ್ಲಿ ಏನು ಮಿನಿಟ್ದು <30 ಇದೆ, ಅಂದರೆ 0 ಇದೆ, <30 ಇದ್ದಂಗೆ ಕ್ವಶನ್ ಬರ್ಕೋರಿ. ಈಗ ನಾ ಏನು ಟ್ರಿಕ್ಸ್ ಹೇಳಿದೆ, 18:30 ಒಳಗಡೆ ಮೈನಸ್ ಮಾಡಿದರೆ ನಮ್ಮದು ವಾಟರ್ ಇಮೇಜ್ ಸಿಗುತ್ತೆ. ಏನು ಕೊಟ್ಟಿದ್ದಾರೆ ಟೈಮಿಂಗು, 4 o'clock ಕೊಟ್ಟಿದ್ದಾರೆ. ಇದನ್ನು ಮೈನಸ್ ಮಾಡಿರಿ. 0 0 3 - 0 3 ಆಗುತ್ತೆ. 8 - 4 4 1 - 0 1 14:30 ಇದೇನಾಗುತ್ತಲ್ಲ ಇದು ನಮ್ಮ ಆನ್ಸರ್. ಹೌದಾ, ಇಲ್ಲಿ ಏನಾದ್ರು ಕೊಟ್ಟಿದ್ದಾರೆ ನೋಡ್ರಿ, 8 2 6 10 ಇಲ್ಲಿ ಆನ್ಸರ್ ಕೊಟ್ಟಿಲ್ಲ. ಹೌದಾ, ಆಪ್ಷನ್ ಇ 14:30 ನಮ್ಮ ಆನ್ಸರ್ ಆಗುತ್ತೆ. ಹೌದು, ಆನ್ಸರ್ ನನ್ ಆಫ್ ದ ಅಬೆ. ಅದಕ್ಕೆ ನಾವು 5th ಆಪ್ಷನ್ ಬರ್ಕೊಂಡು 14:30 ಇದೆಯಲ್ಲ ಇದು ನಮ್ಮ ಆನ್ಸರ್ ಆಗುತ್ತೆ. ಏನು 4 ಅಂತ ಅವ್ರು ಟೈಮಿಂಗ್ ಕೊಟ್ಟಿದ್ದಾರೆ. ಸೊ ವಾಟರ್ ಇಮೇಜ್ ಕಂಡಿಡ್ಲಿಕ್ಕೆ ಹೇಳಿದರು. ಟ್ರಿಕ್ಸ್ ಏನು, 18:30 ಒಳಗಡೆ ಕೊಟ್ಟಿರ್ತಕ್ಕಂಥ ಟೈಮಿಂಗ್ಸನ್ನು ಮೈನಸ್ ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ. ಹೌದು, ಸಿಕ್ತು 14:30 ಇದೇ ಆನ್ಸರ್. ಇದೇ ಥರ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ಇಫ್ ದ ಟೈಮ್ ಈಸ್ 4:30 ಆನ್ ಅ ಕ್ಲಾಕ್, ಏನು ಕೊಟ್ಟಿದ್ದಾರೆ ಇಲ್ಲಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ 4:30 ಅಂತ. ವಾಟ್ ವಿಲ್ ಬಿ ಇಟ್ಸ್ ವಾಟರ್ ಇಮೇಜ್, ಕ್ವಶನ್ ಏನು ಕೇಳಿದರು, ವಾಟರ್ ಇಮೇಜ್ ಸೇಮ್ ಕ್ವಶನ್ಸ್. ಹೌದಾ, ವಾಟರ್ ಇಮೇಜ್ ಏನಂತ ಕೊಟ್ಟಿದ್ದಾರೆ, ಟ್ರಿಕ್ಸ್ ಅದೇ ಥರ ಯೂಸ್ ಮಾಡಿರಿ. ಏನು ಟ್ರಿಕ್ಸು, ಮಿನಿಟ್ ನಾವು ಫಸ್ಟ್ ಚೆಕ್ ಮಾಡಬೇಕಾಗಿದ್ದು, ಮಿನಿಟು <30 ಇದೆಯಾ, ಹೌದು <30 ಇದೆ. ಟ್ರಿಕ್ಸ್ ಏನು, 18:30 ಇದ್ರೊಳಗಡೆ ಮೈನಸ್ ಮಾಡಿದರೆ ಮುಗೀತು, ನಮ್ಮ ಆನ್ಸರ್ ಸಿಗುತ್ತೆ. 4:30 ಕೊಟ್ಟಿದ್ದಾರೆ, ಇದನ್ನು ಮೈನಸ್ ಮಾಡಿ. 30 ಹೋದರೆ 0 0, 18 ಒಳಗಡೆ 4 ತೆಗೆದ್ರೆ 14 ನಮ್ಮ ಆನ್ಸರ್ ಆಗಿರುತ್ತೆ. ಹೌದು, ಆನ್ಸರ್ ಚೆಕ್ ಮಾಡ್ರಿ, 14 ಆನ್ಸರ್ ಇದೆ ಅಂತ. ಆಪ್ಷನ್ ಎ 8, ಬಿ 14. ಹಾಂ, ಬಿ ಇದೆ ನೋಡಿಲ್ಲ ಆನ್ಸರು, ಬಿ ನಮ್ಮ ಆನ್ಸರ್ ಕರೆಕ್ಟ್. ಹೌದಾ, ಸಿಂಪಲ್ ಆಗಿದೆ, ಟ್ರಿಕ್ಸ್ ಯೂಸ್ ಮಾಡಬೇಕಷ್ಟ. ಫಸ್ಟ್ ನೀವೇನಿಲ್ಲ ಟ್ರಿಕ್ಸ್ ಒಳಗಡೆ ಚೆಕ್ ಮಾಡಬೇಕು, ಮಿನಿಟು <30 ಇದ್ರೆ 18:30 ಹಾಕಿ ಡೈರೆಕ್ಟ್ ಮೈನಸ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗ್ಬಿಡುತ್ತೆ ಅಷ್ಟೇ. ಹೌದು, 14 ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಥರ್ಡ್ ಕ್ವಶನ್, ಇಫ್ ದ ಟೈಮ್ ಈಸ್ 8:20, ಟೈಮ್ ಕೊಟ್ಟಿದ್ದಾರೆ ಬರ್ಕೊಡ್ರಿ ಇಲ್ಲಿ 8:20. ವಾಟ್ ವಿಲ್ ಬಿ ವಾಟರ್ ಇಮೇಜ್, ಇಲ್ಲಿ ಕೂಡ ಸೇಮ್ ಅದೇ ಥರ ವಾಟರ್ ಇಮೇಜ್ ಕೇಳಿದರು. ಟ್ರಿಕ್ಸ್ ಏನು, ಈ ಮಿನಿಟ್ <30 ಸೇಮ್ ಇದೆ ನೋಡ್ರಿ ಎಲ್ಲ ಕ್ವಶನ್ಸು. ಏನು 18:30 ಒಳಗಡೆ ಮೈನಸ್ ಮಾಡ್ಕೋಬೇಕು. ಎಷ್ಟು ಕೊಟ್ಟಿದ್ದಾರೆ, 8:20. 30 ಒಳಗಡೆ 10 20 ಹೋದ್ರೆ ಎಷ್ಟು, 10. 18 ಒಳಗಡೆ 8 ಹೋದ್ರೆ ಎಷ್ಟು, 10. ಚೆಕ್ ಮಾಡ್ರಿ ನಮ್ಮ ಆನ್ಸರ್ ಇದೆ ಏನಂತ. 10 10 ಇಷ್ಟೇ ಸಿಂಪಲ್ ಆಗಿದೆ. ಆಪ್ಷನ್ ಎ 4:30, ಆಪ್ಷನ್ ಬಿ 8:30, ಆಪ್ಷನ್ ಸಿ 10 10. ಹಾಂ, ಇಲ್ಲಿದೆ ನೋಡಿ ಆನ್ಸರು. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಹೌದಾ, ಸಿಂಪಲ್ ಆಗಿದೆ, ಸ್ವಲ್ಪ ಫೋಕಸ್ ಮಾಡ್ರಿ ಅಷ್ಟೇ. ನೆಕ್ಸ್ಟ್ ಕ್ವಶನ್, 4th ಕ್ವಶನ್ ಬರ್ರಿ, ಏನಿದೆ ಇಲ್ಲಿ. ಇಫ್ ದ ಟೈಮ್ ಈಸ್ 5:30, ಏನು ಕೊಟ್ಟಿದ್ದಾರೆ ಟೈಮಿಂಗು 5:30 ಕೊಟ್ಟಿದ್ದಾರೆ. ವಾಟ್ ವಿಲ್ ಬಿ ಇಟ್ಸ್ ವಾಟರ್ ಇಮೇಜ್, ಸೇಮ್ ಕ್ವಶನ್ಸು. ಇಲ್ಲಿ ಕೂಡ <30 ಆರ್ = 30 ಇದೆ, ಸೇಮ್ ಟ್ರಿಕ್ಸು. 18:30 30 ಒಳಗಡೆ 30 ಹೋದರೆ 0 0, 8 - 5 3 1. ಸರ್ ನೋಡಿ ಚೆಕ್ ಮಾಡ್ರಿ, 13. ಆಪ್ಷನ್ ಎ 5:30, ಹೌದಾ, ಅಲ್ಲ ರಾಂಗು. ಆಪ್ಷನ್ ಬಿ 6:30,
ಅಲ್ಲ ರಾಂಗು. ಆಪ್ಷನ್ ಡಿ 6 ಅಲ್ಲ. ಸೊ ಇಲ್ಲಿ 1 ಇದೆ, ಇಲ್ಲಿ 13 ಇದೆ ಸರ್, ಹೆಂಗ್ರಿ ಆನ್ಸರು? ಹೌದಾ? ಇಲ್ಲಿ ಇದೇ ತರ 24 hour ಕ್ಲಾಕ್ ಯೂಸ್ ಮಾಡಿದಾರ ಅವ್ರು. ಏನು? ಸೊ 12 ನಾವು 12 13 ನಾವು 1 ಅಂತ ಬರ್ಕೋಬಹುದು. 24 hour ಕ್ಲಾಕ್ ಅಲ್ಲಿ 14 ಅಂದ್ರೆ 2, 15 ಅಂದ್ರೆ 3, ಇದೇ ತರ ಎಲ್ಲ 24 hour ಕ್ಲಾಕ್ ಅಂದ್ರೆ ಟ್ರೈನ್ ಕ್ಲಾಕ್ ಅಂತ ನಾವು ಇನ್ನೊಂದು ಕೂಡ ಕರಿತೀವಿ. 13 or 1 is the ಆನ್ಸರ್. ನೋಡಿ ಇಲ್ಲಿ ಇದೆಯಲ್ಲ, ಇದೆ ನೋಡಿ ನಮ್ಮ ಆನ್ಸರ್ 1. ಹೌದು. ಸೊ ಇದನ್ನ ಚೆಕ್ ಮಾಡ್ಬೇಕು. ಇನ್ ಕೇಸ್ 13 ಆಪ್ಷನ್ ಅಲ್ಲಿ ಇದ್ರು ಕೂಡ 13 ಕೂಡ ಕರೆಕ್ಟ್. 13 ಇಲ್ಲ ಅಂತಂದ್ರೆ ನೀವು 24 hour ಕ್ಲಾಕ್ ಒಂದ್ಸತ ಚೆಕ್ ಮಾಡ್ಬೇಕು, ಅದ್ರೊಳಗೆ ಯಾವ್ದಾರ ನಂಬರ್ ಇದೆಯಾ ಅಂತ. ಹೌದಾ? ಇಲ್ಲಿ ಕೊಟ್ಟಿದ್ದಾರೆ 1. ಸೊ 1 is ಅವರ್ ಆನ್ಸರ್. ಬರೀ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಫ್ ದ ಟೈಮ್ ಈಸ್ 10:10, ಟೈಮ್ ಕೊಟ್ಟಿದ್ದಾರೆ ಎಷ್ಟು? 10 o'clock, 10 minutes ಆನ್ ಅ ಕ್ಲಾಕ್. ವಾಟ್ ವಿಲ್ ಬಿ ದ ವಾಟರ್ ಇಮೇಜ್? ಸೇಮ್ ಅದೇ ತರ. ಸೊ ಯಾಕೆ ಒಂದೇ ತರ ಕ್ವಶನ್ಸ್ ತಗೊಳತ್ತೀನಿ ಅಂದ್ರೆ, ಜಸ್ಟ್ ನಿಮಗೆ ವಿದಿನ್ 2 to 3 minutes ಒಳಗಡೆ ಒಂದು 3-4 ಕ್ವಶನ್ಸ್ ಪ್ರಾಕ್ಟೀಸ್ ಆದವು ಅಂದ್ರೆ ನಿಮಗೆ ಈಸಿ ಆಗುತ್ತೆ. ಒಂದೇ 2 ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಸಂಬಂಧ ಸೇಮ್ ತರ ಕ್ವಶನ್ಸ್ ಒಂದು 5-6 ತೊಗೊಂಬಂದೇನು. ಸೊ ಜಸ್ಟ್ ನೋಡ್ಕೊಳ್ಳಿ. ಲೆಸ್ ದನ್ 30 ಇದೆ, ಇದು ಕೂಡ 1830 ಒಳಗಡೆ ಮೈನಸ್ ಮಾಡಬೇಕು. 30 minus 10 20, 18 minus 10 ಎಷ್ಟು? 8. ಚೆಕ್ ಮಾಡ್ರಿ 8 20 ಇದೆಯೇನಂತ. ಆಪ್ಷನ್ ಎ ರಾಂಗ್, ಆಪ್ಷನ್ ಬಿ 210, ಆಪ್ಷನ್ ಸಿ 810. ಹಾ, ಇಲ್ಲ ನೋಡ್ರಿ, ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಸೇಮ್ ಅದೇ ತರ. ಹೌದಾ? ನೋಡಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿದೆ ನೋಡಿ. ಇಫ್ ದ ಟೈಮ್ ಈಸ್ 7:45, 7:45 ಕೊಟ್ಟಿದ್ದಾರೆ ಇನ್ ಅ ಕ್ಲಾಕ್. ವಾಟ್ ವಿಲ್ ಬಿ ಇಟ್ಸ್ ವಾಟರ್ ಇಮೇಜ್? ಸೊ ಇಲ್ಲಿ ಕೂಡ ವಾಟರ್ ಇಮೇಜ್ ಕೇಳಿದ್ದಾರೆ ಕ್ವಶನ್. ಏನಾಗತ್ತಪ್ಪ ಅಂದ್ರೆ ಇಲ್ಲಿ 7:45. ಇಲ್ಲಿ ನೋಡ್ರಿ ಟ್ರಿಕ್ಸ್, ಸ್ವಲ್ಪ ಸೆಕೆಂಡ್ ಟ್ರಿಕ್ಸ್ ಅಪ್ಲೈ ಮಾಡ್ಬೇಕು ಇಲ್ಲಿ. ಟ್ರಿಕ್ಸ್ 2. ಹೌದಾ? ಯಾಕಂದ್ರೆ ಮಿನಿಟ್ ಮೋರ್ ದ್ಯಾನ್ 30 ಇದೆ. ಹೌದು, 45 ಇದೆ ಇಲ್ಲಿ. ಸೊ ಮೋರ್ ದ್ಯಾನ್ 30 ಆಗಿರೋದ್ರಿಂದ ನಮ್ ಟ್ರಿಕ್ಸ್ ಚೇಂಜ್ ಆಗುತ್ತೆ. ಏನ್ ಟ್ರಿಕ್ಸ್? ಸೆಕೆಂಡ್ ಟ್ರಿಕ್ಸ್ ಹೇಳಿದೆ ಅಲ್ಲ ನಿಮ್ಗೆ. ಸೆಕೆಂಡ್ ಟ್ರಿಕ್ ಏನಿದೆ? 1790 ಒಳಗಡೆ ಮೈನಸ್ ಮಾಡಬೇಕು. ನೆನಪಿಟ್ಕೋರಿ, 7:45. ಇಷ್ಟು ಹಿಂದಿನ 5 ಕ್ವಶನ್ಸ್ ಎಲ್ಲ ಫಸ್ಟ್ ಟ್ರಿಕ್, ಇದು ಸೆಕೆಂಡ್ ಟ್ರಿಕ್. 90 ಒಳಗಡೆ 45 ನೋಡ್ರಿ. 10 ಒಳಗಡೆ 5 ಹೋದ್ರೆ 5, 9 ಒಳಗಡೆ 4, 5 ಹೋದ್ರೆ 4, 45. ಈ ಕಡೆ 77010. ಹೌದಾ? ನೋಡ್ರಿ 10:45 ಆನ್ಸರ್ ಇದೆ ಏನಂತ. 7 ಆಪ್ಷನ್ ಎ ರಾಂಗ್, ಆಪ್ಷನ್ ಬಿ 5, ಆಪ್ಷನ್ ಸಿ 1, ಆಪ್ಷನ್ ಡಿ 10:45. ಹಾ, ಇದೆ ನೋಡಿ ಇಲ್ಲ ಆನ್ಸರ್. ಹೌದಾ? ಸಿಂಪಲ್ ಆಗಿದೆ. ಸೊ ಈ ಕ್ವಶನ್ ಒಂದು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಂಡ್ಬಿಡ್ರಿ. ಟ್ರಿಕ್ಸ್ 2 ಇಲ್ಲಿ ಅಪ್ಲೈ ಆಗಿದೆ. ಏನು? 7:45 ಕೊಟ್ಟಿರ್ತಕ್ಕಂಥ ಟೈಮು ವಾಟರ್ ಇಮೇಜ್ ಕೇಳಿದ್ರು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಟೈಮಿಂಗ್ ಒಳಗಡೆ ಮಿನಿಟ್ ಮೋರ್ ದ್ಯಾನ್ 30 ಇರೋದ್ರಿಂದ ಸೊ ನಮ್ದು ಫಸ್ಟ್ ಟ್ರಿಕ್ ಅಪ್ಲೈ ಆಗಲ್ಲ, ಸೆಕೆಂಡ್ ಟ್ರಿಕ್ ಯೂಸ್ ಮಾಡಿದ್ವು. ಅದ್ರೊಳಗಡೆ 1790 ಮೈನಸ್ ಕೊಟ್ಟಿರ್ತಕ್ಕಂಥ ಟೈಮ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಹೌದಾ? ಇಷ್ಟೇ ಸಿಂಪಲ್ ಆಗಿದೆ. ಇದೇ ತರ ಒಂದು 3-4 ಕ್ವಶನ್ ಸಾಲ್ವ್ ಮಾಡಿದ್ರೆ ಅಂದ್ರೆ ಈಸಿ ಆಗಿಬಿಡುತ್ತೆ ನಮ್ಗೆ. ಹೌದಾ? ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲೊಂದು ಕ್ವಶನ್ ಇದೆ ನೋಡ್ರಿ. ಇಫ್ ದ ಟೈಮ್ ಈಸ್ 2:48, ಟೈಮ್ ಕೊಟ್ಟಿದ್ದಾರೆ 2:48 ಕ್ಲಾಕ್. ವಾಟ್ ವಿಲ್ ಬಿ ಇಟ್ಸ್ ವಾಟರ್ ಇಮೇಜ್? ಸೇಮ್ ಕ್ವಶನ್. ಪೂರಾ ಟಾಪಿಕ್ ಇವತ್ತಿಂದು ವಾಟರ್ ಇಮೇಜ್ ಮ್ಯಾಗಿಂದಿದೆ. ಸೊ ಹಂಗಾಗಿ ಅದನ್ನೇ. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಸೆಕೆಂಡ್ ಟ್ರಿಕ್ ಅಪ್ಲೈ ಆಗುತ್ತೆ. ಏನ್ ಸೆಕೆಂಡ್ ಟ್ರಿಕ್? ಮಿನಿಟ್ ಮೋರ್ ದನ್ 30 ಇದ್ದಾಗ ಸೆಕೆಂಡ್ ಟ್ರಿಕ್. ಏನ್ ಸೆಕೆಂಡ್ ಟ್ರಿಕ್? 790 ಒಳಗಡೆ ಮೈನಸ್ ಮಾಡಬೇಕು. ಅದು ಕೊಟ್ಟಿರ್ತಕ್ಕಂಥ ಟೈಮ್ ಏನು? 2:48 ಮೈನಸ್ ಮಾಡಿ.
10 2 ಇತ್ತು 9 ಒಳಗಡೆ 5 ಹೋದ್ರೆ 4 7 -2 5 ನೋಡ್ರಿ ಆನ್ಸರ್ ಇದೆ ಅಂತ ಚೆಕ್ ಮಾಡ್ರಿ ಇದ್ರೊಳಗಡೆ 1542 ಸೊ ರಾಂಗ್ ಇದೆ 1542 ಇಲ್ಲಿ ಆನ್ಸರ್ ಬರುತ್ತೆ 1848 ರಾಂಗ್ ಇದೆ ಆಪ್ಷನ್ ಸಿ 1442 ಇಲ್ಲ ಆಪ್ಷನ್ ಡಿ 4 ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಒಳಗಡೆ ನಮ್ಮ ಆಪ್ಷನ್ ಇಲ್ಲ ಸೊ ಹೌದಾ ನನ್ ಆಫ್ ದ ಅಬೌವ್ ಆನ್ಸರ್ ಆಗಿರುತ್ತೆ ಅದಕ್ಕೆ ಈ ಆಪ್ಷನ್ ಏನು 1542 ನಮ್ಮ ಆನ್ಸರ್ ಹೌದು ನಿಮಗೆ ಎಕ್ಸಾಮ್ ಅಲ್ಲಿ ಈ ತರ ಏನ್ ಬರಲ್ಲ ಆಪ್ಷನ್ ಇರುತ್ತೆ ಇಲ್ಲಾಂದ್ರೆ ನನ್ ಆಫ್ ದಿ ಅಬೌವ್ ಅಂತ ಆನ್ಸರ್ ಇರುತ್ತೆ ಸೊ ಇಲ್ಲಿ ನೋಡಿ ನಮ್ದು 5th ಆಪ್ಷನ್ ಕರೆಕ್ಟ್ ಏನು ಕ್ವಶನ್ ಇನ್ನೊಂದ್ಸತ ರಿವೈಸ್ ಮಾಡ್ರಿ 242 ಕೊಟ್ಟಿರ್ತಕ್ಕಂಥ ಟೈಮ್ ವಾಟರ್ ಇಮೇಜ್ ಕಂಡುಹಿಡಿಲಿಕ್ಕೆ ಹೇಳಿದಾರೆ ಅದರ ಒಳಗಡೆ ಮಿನಿಟ್ ಮೋರ್ ದನ್ 30 ಇರೋದ್ರಿಂದ ಸೆಕೆಂಡ್ ಟ್ರಿಕ್ ಅಪ್ಲೈ ಮಾಡಬೇಕು 1790 ಒಳಗಡೆ ಮೈನಸ್ ಮಾಡಬೇಕು ಅವಾಗ ಬರುವಂತ ಆನ್ಸರ್ 1542 ಸೊ 4 ಆಪ್ಷನ್ ಅಲ್ಲಿ ನಮ್ಮ ಆನ್ಸರ್ ಇರಲಿಲ್ಲ ಅದಕ್ಕೆ ಈ ಆಪ್ಷನ್ 1542 ನಮ್ಮ ಆನ್ಸರ್ ಆಗುತ್ತೆ ಹೌದು ಇದೇ ತರ ನೀವು ವಾಟರ್ ಇಮೇಜು ಆಲ್ರೆಡಿ ನಿನ್ನೆ ವಿಡಿಯೋ ಒಳಗಡೆ ಮಿರರ್ ಇಮೇಜ್ ಕ್ವಶನ್ಸ್ ಎಲ್ಲ ಇಟ್ಟು 3 ಟೈಪ್ ಸಾಲ್ವ್ ಮಾಡಿದನು ಇವತ್ತಿನ ಇಮೇಜ್ ಒಳಗಡೆ ವಾಟರ್ ಇಮೇಜ್ ಒಳಗಡೆ ಬರ್ತಕ್ಕಂಥ ಎಲ್ಲ ಕ್ವಶನ್ ಸಾಲ್ವ್ ಆಗಿದಾವು ಬಂದ್ರೆ ಇವೇ 2 ಟೈಪ್ಸ್ ಒಳಗಡೆ ಬರ್ತಾವೆ ನಿಮಗೆ ಸೊ ಸಿಂಪಲ್ ಆಗಿದೆ ಇದೇ ತರ ನೆಕ್ಸ್ಟ್ ಟಾಪಿಕ್ಸ್ ಮೇಲೆ ಆಲ್ ರೀಸನಿಂಗು ಮ್ಯಾಥ್ಸು ಎಲ್ಲ ಕಂಟಿನ್ಯೂ ಆಗಿ ಬರ್ತಿರ್ತಾವ ಸೊ ಕಂಟಿನ್ಯೂ ಆಗಿ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು